ಏನ್ ನಿಮ್ಮ ಹೆಸರು? ವೀರೇಶ್ ಅಂತ. ಏನ್ ಸೌತೆಕಾಯಿ ತಿನ್ನಕ್ ಬಂದ್ರಾ? ಇಲ್ಲ ಸರ್, ನಮ್ಮ ತೋಟ ನಮ್ದೇ. ನಿಮ್ದೇ ತೋಟ ಇದು? ಓ, ಒಳ್ಳೆ ಚಿನ್ನದ ಸರ ಎಲ್ಲ ಬಾರಿ ಜೋರಾಗಿದೆ. ಅಲ್ಲ ಸರ್, ರೈತರು ಅಂದ್ರೆ ಯಾರು ಬಡವರಲ್ಲ ಸರ್. ಬಡವ್ರಲ್ಲ ಮತ್ತೆ ಎಲ್ಲ ಬಡವರು ಅನ್ಕೊಂಡ್ಬಿಟ್ಟವ್ರೆ. ಎಲ್ಲ ಬಡವರು ಯಾರು ಇಲ್ಲ ಸರ್. ರಾಯಲ್ ಬದುಕು ಸರ್. ಎಲ್ರು ಒಳ್ಳೊಳ್ಳೆ ಸ್ಕೂಲಲ್ಲಿ ಮಕ್ಕಳನ್ನ ಓದಿಸ್ತಾ ಇದಾರೆ. ಒಳ್ಳೊಳ್ಳೆ 1 ಕೋಟಿ ರೂಪಾಯಿ ಮನೆ ಕಟ್ಟಿದೀವಿ ಸರ್. ಯಾರು ಕಮ್ಮಿ ಮನೆ ಬಿಡಿ, ಅದ್ರ ಮೇಲೆ 10 ಕೋಟಿ ಕೊಡ್ತಾರೆ. ಬೇಡ ಸರ್, ನಮ್ಗೆ ಯಾಕೆ ಸರ್ ಬೇಕು? ನಾವು ಅನ್ಕೊಂಡು ಹೋಗಿದೀವಲ್ಲ ಸರ್, ಇವ್ರ ಕೇಳಿಲ್ಲ. ಇವಾಗ ಎಲ್ಲ ಹೇಳ್ತಾರೆ ಕುಮಾರಸ್ವಾಮಿ ಅವ್ರು ಮಾಡಿದ್ರು. ಕುಮಾರಸ್ವಾಮಿ ಅಲ್ಲ ರೀ, ನೀವು ಡಿ ಕೆ ಶಿವಕುಮಾರ್ ಮಾಡಿದ್ರೆ ರೊಚ್ಚಿಗೆ ಇದ್ದೀರಾ? ಇದು ಕುಮಾರಸ್ವಾಮಿ ಅವ್ರು ಅಂತೆಲ್ಲ ಮಾಡಿದ್ದು ಸರ್. ಇದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ. ಕುಮಾರಸ್ವಾಮಿ ಅವರು 2006 ಮಾಡಿದ್ದು. ಅವತ್ತು ಈ ಪ್ರದೇಶ ಬರಡನೆ. ಯಾಕೆಂದ್ರೆ ನಮ್ಗೆ ಏನಂದ್ರೆ ರೈತರಿಗೆ ಅವತ್ತು ಶಕ್ತಿ ಇರ್ಲಿಲ್ಲ. ನಮ್ಮ ಈ ಇದೇ ಹೋಗ್ತಾ ಇದ್ರಲ್ಲ ಸುವರ್ಣಮುಖಿ ಮತ್ತೆ ವೃಷಭಾವತಿ ನದಿ ಇಲ್ಲ. ಇವತ್ತು ಎಲ್ಲಾ ರೈತರು ಅವತ್ತು ಯಾರು ಬೋರ್ವೆಲ್ಗಳು ಜಾಸ್ತಿ ಹಾಕ್ಸಿರ್ಲಿಲ್ಲ. ಎಲ್ಲ ಇವತ್ತು ಮನೆಗೆ 2-3 ಬೋರ್ವೆಲ್ ಹಾಕ್ತಾರೆ. ಮತ್ತೆ ಆ ನದಿಯಿಂದ 2006 ಬೇರೆ 2026 ಬೇರೆ 26 ಬೇರೆ ಹೇಳ್ತೀನಿ ಸರ್, ಕ್ಲಾರಿಟಿ ಕೊಡ್ತೀನಿ. ಇವತ್ತು ಎಲ್ಲಾನು ಪಂಪ್ ಮಾಡ್ಕೊಂಡ್ರೆ ಇಲ್ಲಿ ಹೇಳ್ತಾ ಇದ್ರಲ್ಲ ಗಲೀಜು ನೀರು ಯಾರೋ ಮೂರ್ಖರು ಹೇಳ್ತಾ ಇದ್ರಲ್ಲ, ನಮ್ಗೆಲ್ಲ ಆರೋಗ ಬಂದ್ಬಿಟ್ಟಿದೆ ಸರ್. ತಿಂತಾ ಇದೀವಿ, ನಮ್ಗೆ ಆರೋಗ ಬರ್ಲಿಲ್ಲ. ನೋಡಿ ಬೆಳೆ ಬೆಳೆದಿದೆ ಏನಾಗಿದೆ ಸರ್ ಇಲ್ಲಿ. ಅದೇ ನೀರಲ್ಲಿ ಬೆಳೀತಾರೆ. ಆರೋಗ್ಯ ಬಂದಿದೆ, ಈ ರೋಗ ಬಂದಿದೆ ಅಂತ ಅವ್ರು ಹೇಳ್ತಾ ಇದಾರೆ. ಎಲ್ಲ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಅಂತ ಅವ್ರಿಗೆ. ಯಾರಿಗೆ ಈ ಪರ ಹೋಗಿರೋರ್ಗೆ ಕ್ಯಾನ್ಸರ್ಗಳು ಬಂದ್ಬಿಟ್ಟಿದೆ ಅಂತ ಅವ್ರಿಗೆ ಈ ನೀರಿಂದ. ನಾವು ಸರ್ ಇದೇ ನಮ್ಗೆ ಅಮೃತ ಬೆಳೀತಾ ಇದೀವಿ ನೀರು. ಅವತ್ತು ನೀವು ಕುಮಾರಸ್ವಾಮಿ 2006 ಮಾಡಿದಾಗ ಬರಡೆ ಭೂಮಿ ಇತ್ತು. ಅವತ್ತು ನಮ್ಮ ಭೂಮಿ ಬೆಲೆ, ಇಲ್ಲಿನ ಬೆಲೆ ಬರೀ 2 ಲಕ್ಷ ರೂಪಾಯಿಗೆ 1 ಎಕರೆ ಸಿಗ್ತಾ ಇತ್ತು. ಅವತ್ತು ಕುಮಾರಸ್ವಾಮಿ 30 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಅವತ್ತು ರೈತರಿಗೆ ಸರ್ ಹೆಂಗಿತ್ತು ಅಂದ್ರೆ ಮನೋಭಾವ. ಒಬ್ಬ ರೈತ ಜಮೀನ್ ಕಳ್ಕೊಂಡ್ರೆ ಜಮೀನೇ ಸಂಪಾದನೆ ಮಾಡ್ತಾ ಇದ್ದ. ಅವ್ನ್ ಜಮೀನ್ ಸಂಪಾದನೆ ಮಾಡ್ಕೊಳ್ಳೋ ಅನ್ನೋ ಇದಿತ್ತು. ಇವತ್ತಿನ ಮನಸ್ಥಿತಿ ಹೆಂಗಿದ್ರೆ ನಮ್ಗೆ ಏನಾರ ದುಡ್ಡು ಬಂತು ಅಂದ್ರೆ ಯಾರು ಉದ್ಧಾರ ಆಗಲ್ಲ ಸರ್. ಅವತ್ತು ಆಗಿದ್ರೆ ಯಾರು ಇವತ್ತು ವಿರೋಧ ಮಾಡ್ತಾ ಇದಾರೆ, ಇಲ್ಲ ಪರ ಅಂತ ಹೋಗಿದ್ದಾರೆ. ಅವತ್ತು ಕುಮಾರಸ್ವಾಮಿಗೆ ವಿರೋಧ ಮಾಡಿದವರು ಇವರೆಲ್ಲ ಸಂಘ ಕಟ್ಕೊಂಡು ಕುಮಾರಸ್ವಾಮಿಗೆ ಅವತ್ತು ಕುಮಾರಸ್ವಾಮಿಗೆ ಇದನ್ನ ಮಾಡಕ್ ಬಂದಾಗ ವಿರೋಧ ಮಾಡಿದ್ರು. ಮಾಡಿದ್ರು. ಇವತ್ತು ಇವರೇ ಬಂದವ್ರೆ. ಅದೇ ಇವತ್ತು ನಾನು ಬೆಳಗ್ಗೆ ನ್ಯೂಸ್ ಅಲ್ಲಿ ಹೇಳಿದ್ದು ಅದೇನೆ. ಏನು ಅಂತಂದ್ರೆ ಇಲ್ಲಿ ಅವ್ರ ಅಧಿಕಾರದಲ್ಲಿದ್ದಾಗ ಇವ್ರ ವಿರೋಧ, ಇವ್ರ ಅಧಿಕಾರದಲ್ಲಿದ್ದಾಗ ಇವ್ರ ಮೌನ, ಅವ್ರ ವಿರೋಧ. ಒಟ್ಟಲ್ಲಿ ರಾಜಕಾರಣಿಗಳಿಗೆ ರೈತರು ಬೇಡ, ಅದು ಯಾರೇ ಆಗಿರ್ಲಿ ಸರ್. ಅದು ಕುಮಾರಸ್ವಾಮಿ ಆಗಿರ್ಲಿ, ಡಿ ಕೆ ಶಿವಕುಮಾರ್ ಆಗಿರ್ಲಿ. ಆಮೇಲೆ ಇಲ್ಲಿ ಪರವಾಗಿ ಅಂತ ಹೋಗ್ತಾ ಇದಾರಲ್ಲ ಸರ್, ಅವರ ಪತಂಗಗಳು ಇದ್ದಂಗ. ಅವ್ರ ಪಕ್ಷ ಯಾವ್ದು ಇಲ್ಲ. ಇಲ್ಲಿ ಅಧಿಕಾರ ಸಿಕ್ತಂದ್ರೆ ಈ ಪಕ್ಷಕ್ಕೆ ಬರ್ತಾರೆ, ಮಧ್ಯದಲ್ಲಿ ಬಡವಾಗ ರೈತರು. ಮತ್ತೆ ಸರ್ ಅವತ್ತು 1 ಎಕರೆ ಬರೋ ದುಡ್ಡಲ್ಲಿ ನಾವು 15 ಎಕರೆ 20 ಎಕರೆ ತಗೋತಾ ಇದ್ದೋ ಎಲ್ಲ ಆಯ್ತದೆ. ಇವತ್ತು ನೀನ್ ಕೊಡೋದು 2 ಕೋಟಿ ಏನ್ ಕೊಡ್ತಾ ಇದೆಯಾ? ಆರೋಳಿ ಒಳಗೆ ಒಂದು ಸೈಟ್ ತೆಗೆದು ಒಂದು ಮನೆ ಕಟ್ಟಕ್ಕಾಗಲ್ಲ. ಆರೋಳಿ ಒಳಗಡೆ ಮತ್ತೆ ಯಾರು ಆಗಲ್ಲ ಸರ್. ಇವತ್ತೇನಾರು ಅಕ್ವೈರ್ ಆದ್ರೆ 90% ರೈತರು ಆಯ್ತಪ್ಪ ಎಕರೆಗೆ 2 ಕೋಟಿ 10 ಕೋಟಿ ಕೊಡ್ತಾರ ಅನ್ಕೊಳ್ಳಿ. ಬೇಡ, ನಾವು ಅದೇ ಭೂಮಿನ ಸಂಪಾದನೆ ಮಾಡ್ತೀವಲ್ಲ, ಅಷ್ಟು ಕೋಟಿ